ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 4ನೇ ತರಗತಿಯ ಹುತಾತ್ಮ ಬಾಲಕ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ನೋಡಿ, ಅಭ್ಯಾಸ ಇದರಲ್ಲಿ ಫಸ್ಟ್ ಹೆಡಿಂಗ್ ನೋಡಿ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು? ಉತ್ತರ, ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಗಾಂಧೀಜಿಯವರು. ಪ್ರಶ್ನೆ 2, ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು? ಉತ್ತರ, ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಆಗಸ್ಟ್ 15, 1942 ಆಗಿತ್ತು. ಪ್ರಶ್ನೆ 3, ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸಿದಳು? ಉತ್ತರ, ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿದಳು. ಪ್ರಶ್ನೆ 4, ನಾರಾಯಣನು ಕೂಗಿದ ಘೋಷಣೆ ಯಾವುದು? ಉತ್ತರ, ನಾರಾಯಣನು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಕೂಗಿದನು. 5ನೇ ಪ್ರಶ್ನೆ, ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ? ಉತ್ತರ, ಸಾವಿನ ಅಂಚಿನಲ್ಲಿದ್ದ ಬಾಲಕ ಸ್ವರಾಜ್ಯ ಬೇಕೆಂದು ಕೇಳಿದ. ನೆಕ್ಸ್ಟ್ ಹೆಡಿಂಗ್ ನೋಡಿ, 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು? ಉತ್ತರ, ಬಾಲಕ ನಾರಾಯಣ ಮುಂಜಾನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ, ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿ ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತೆಗೆದು ಚೊಂಬಿಗೆ ಧ್ವಜವನ್ನು ಕಟ್ಟಿ ಸಿದ್ಧನಾದನು. ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡಳು? ಉತ್ತರ, ಅಮ್ಮ, ಹಿರಿಯರು ಕಿರಿಯರು ಎಂಬುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದು ಮುಖ್ಯ ಎಂದು ನಾರಾಯಣ ಹೇಳಿದ್ದನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು. ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ಉತ್ತರ, ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಕೂಗುತ್ತಿದ್ದನು. ಇತರರು ಇವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಪ್ರಶ್ನೆ 1, ಎಲ್ಲಿಗೆ ಹೋಗುತ್ತಿರುವೆ ಮಗು? ಯಾರು? ಈ ಮಾತನ್ನು ತಾಯಿ ಹೇಳಿದಳು. ಯಾರಿಗೆ? ನಾರಾಯಣನಿಗೆ. ಪ್ರಶ್ನೆ 2, ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ. ಯಾರು? ನಾರಾಯಣನು ಹೇಳಿದನು. ಯಾರಿಗೆ? ತಾಯಿಗೆ ಹೇಳಿದನು. ಪ್ರಶ್ನೆ 3, ನಿನಗೆ ಏನು ಬೇಕು? ಈ ಮಾತನ್ನು ಯಾರು ಹೇಳಿದರು? ಬ್ರಿಟಿಷ್ ಅಧಿಕಾರಿಗಳು ಹೇಳಿದರು. ಯಾರಿಗೆ? ನಾರಾಯಣನಿಗೆ ಹೇಳಿದರು. ನೆಕ್ಸ್ಟ್ ನೋಡಿ, ಭಾಷಾ ಚಟುವಟಿಕೆ. ಮೊದಲನೇದಾಗಿ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಫಸ್ಟ್ ಒನ್, ಅಹಿಂಸೆ. ವಿರುದ್ಧಾರ್ಥಕ ಪದ ಹಿಂಸೆ. ಕಿರಿಯ, ಹಿರಿಯ. ಸಾಧ್ಯ, ಅಸಾಧ್ಯ. ಬೇಕು, ಬೇಡ. ನೆಕ್ಸ್ಟು, ಮಾದರಿಯಲ್ಲಿ ಸೂಚಿಸಿರುವಂತೆ ಪದ ಬಿಡಿಸಿ ಬರೆಯಿರಿ. ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ, ಧೈರ್ಯವಂತ, ಧೈರ್ಯ ಪ್ಲಸ್ ವಂತ. ಗುಣವಂತ, ಗುಣ ಪ್ಲಸ್ ವಂತ. ಶೌರ್ಯವಂತ, ಶೌರ್ಯ ಪ್ಲಸ್ ವಂತ. ಶಕ್ತಿವಂತ, ಶಕ್ತಿ ಪ್ಲಸ್ ವಂತ. ಬುದ್ಧಿವಂತ, ಬುದ್ಧಿ ಪ್ಲಸ್ ವಂತ. ಹಣವಂತ, ಹಣ ಪ್ಲಸ್ ವಂತ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಮೊದಲನೇದಾಗಿ ಘೋಷಣೆ. ನಾರಾಯಣನು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಕೂಗಿದನು. ಸೆಕೆಂಡ್ ಒನ್, ಅಹಿಂಸೆ. ಗಾಂಧೀಜಿಯವರು ಅಹಿಂಸಾ ಚಳುವಳಿಯನ್ನು ನಡೆಸುತ್ತಿದ್ದರು. ಜೋರಾಗಿ. ಜೋರಾಗಿ ಗಾಳಿ ಬೀಸಿದಾಗ ಮರದ ಎಲೆಗಳು ಉದುರುತ್ತವೆ. ಆಶ್ಚರ್ಯ. ನಾರಾಯಣನ ಮಾತು ಕೇಳಿ ಅವನ ತಾಯಿಗೆ ಆಶ್ಚರ್ಯವಾಯಿತು. ಮೆರವಣಿಗೆ. ಹಬ್ಬಗಳಲ್ಲಿ ದೇವರ ಮೆರವಣಿಗೆಯನ್ನು ಬಹಳ ವೈಭವದಿಂದ ಮಾಡುವರು. ಓಕೆ, ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಶಬ್ದಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ. ಮೊದಲನೇದಾಗಿ ನೆರವು ಅಂದರೆ ಸಹಾಯ ಅಥವಾ ಬೆಂಬಲ. ಹರಸು, ಆಶೀರ್ವದಿಸು ಅಥವಾ ಹಾರೈಸು. ಅದ್ಭುತ, ವಿಸ್ಮಯ ಅಥವಾ ಅಚ್ಚರಿ. ಕಸುಬು ಅಂದರೆ ಕೆಲಸ ಅಥವಾ ಉದ್ಯೋಗ. ನೆಕ್ಸ್ಟು ಬಳಕೆಯ ಚಟುವಟಿಕೆ ನೋಡಿ, ವೃತ್ತದೊಳಗಿನ ಪದವನ್ನು ಅದರ ಸಮಾನಾರ್ಥಕ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸಿ. ವೃತ್ತದಲ್ಲಿ ಕೊಟ್ಟೋದಂತಂದರೆ ಆಶ್ಚರ್ಯ ಮಕ್ಕಳ. ಇಲ್ಲಿ ಏನೇನು ಕೊಟ್ಟಿದ್ದಾರೆ? ಉಬ್ಬಸ, ಆನಂದ, ವಿಸ್ಮಯ.
ಸಮಾನಾರ್ಥಕ ಪದ ಬಂದು ವಿಸ್ಮಯ ಮತ್ತು ಅಚ್ಚರಿ. ಬೆರಗು ಆಗೋದಿಲ್ಲ, ಸಂತೋಷ ಆಗೋದಿಲ್ಲ, ಅಚ್ಚರಿ. ಓಕೆ. ನೆಕ್ಸ್ಟ್ ಸೆಕೆಂಡ್ ನೋಡಿ. ಬಯಲು, ಪಟ್ಟಣ, ಅಡವಿ, ಅರಣ್ಯ, ಪೀಡಿಸು, ಕಾನನ. ಕಾಡುಗೆ ಯಾವುದು ಅನ್ವಯಿಸುತ್ತೆ ಮಕ್ಕಳ? ಅಡವಿ ಮತ್ತು ಅರಣ್ಯ ಅನ್ವಯಿಸುತ್ತೆ ಸಮಾನಾರ್ಥಕ ಪದ. ಓಕೆ. ನೆಕ್ಸ್ಟು ಮೂರನೇದಾಗಿ ಚತುರ, ಗುರುತು, ಕುರುಹು, ನೆನಪು. ವೃತ್ತದಲ್ಲಿ ಕೊಟ್ಟಿರೋಂಥದ್ದು ಸುಳಿವು. ಸುಳಿವಿಗೆ ಏನಾಗುತ್ತೆ? ಕುರುಹು ಆಗುತ್ತೆ ಮತ್ತು ಗುರುತು ಅನ್ನೋದು ಸಹ ಆಗುತ್ತೆ. ಓಕೆ ಮಕ್ಕಳ, ಇಲ್ಲಿಗೆ ಹುತಾತ್ಮ ಬಾಲಕ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ. ಇದಿಷ್ಟೇ ಅಲ್ಲದೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ. ಮುಂದಿನ ಸಹ ಅಪ್ಲೋಡ್ ಆಗ್ತಾ ಇರುತ್ತೆ ಮಕ್ಕಳ. ಅದೆಲ್ಲವನ್ನು ನೀವು ನೋಡಬೇಕು ಅಂತಲೇ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೋ ಎಲ್ಲ ವೀಡಿಯೋಗಳು ನೀವು ವೀಕ್ಷಣೆ ಮಾಡ್ಬೋದು ಮಕ್ಕಳ. ಮತ್ತು ನಮ್ಮ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರೊಂದಿಗೆ ಸಹ ಹಂಚ್ಕೋಬೋದು ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.